ಬೆಂಗಳೂರಲ್ಲಿ ಮುಂದುವರಿದಂತಹ ಗ್ಯಾಸ್ ಅಭಾವ, ಸಿಲಿಂಡರ್ ಕೊರತೆಯಿಂದ ನಗರದ ಪಿಜಿಗಳಲ್ಲಿ ಆತಂಕ. ಈಗಾಗಲೇ ಹಲವು ಹೋಟೆಲ್ ಕ್ಯಾಂಟೀನ್ಗಳು ಬಂದ್ ಆಗಿದೆ. ಇದೀಗ ನಗರದಲ್ಲಿನ ಪಿಜಿಗಳು ಮುಚ್ಚುವ ಹಂತಕ್ಕೆ ಹೋಗಿದೆ. ಪಿಜಿ ಅಸೋಸಿಯೇಷನ್ ನಿಂದ ನಡೆದಿದೆ ತುರ್ತು ಸಭೆ, ಎಮರ್ಜೆನ್ಸಿ ಮೀಟಿಂಗ್ ಅನ್ನು ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಪಿಜಿಗಳಿರುವ ಬಗ್ಗೆ ಮಾಹಿತಿ. ಪಿಜಿಗಳಿಗೆ ಸರಿಯಾಗಿ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. ದಿನಕ್ಕೆ ಕನಿಷ್ಠ 500 ಸಿಲಿಂಡರ್ಗಳನ್ನು ಸರಬರಾಜು ಮಾಡಬೇಕು. ಸರ್ಕಾರಕ್ಕೆ ಇದೀಗ ಮನವಿ ಮಾಡಿದ್ದಾರೆ. ಪಿಜಿ ಅಸೋಸಿಯೇಷನ್ ಕೆಎಚ್ ಮುನಿಯಪ್ಪ ಭೇಟಿಯಾಗಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳಾಗಿರ್ಬೋದು ಈ ಕೆಲಸವನ್ನ ದುಡಿಮೆಯನ್ನ ನಂಬಿಕೊಂಡು ಬೆಂಗಳೂರಿಗೆ ಬಂದಂಥವರು ಪಿಜಿಗೆ ಬಹಳಷ್ಟು ಡಿಪೆಂಡ್ ಆಗಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ಪಿಜಿಗಳಲ್ಲಂತೂ ಊಟಕ್ಕೆ ಹಲವಾರು ಸಮಸ್ಯೆಗಳಿರುತ್ತೆ. ಆದರೆ ಈಗ ವಾಣಿಜ್ಯ ಸಿಲಿಂಡರ್ನ ಅಭಾವದಿಂದ ಈಗ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಪಿಜಿಗಳನ್ನು ಮುಚ್ಚುವಂತಹ ಸಂದರ್ಭ ಬಂದ್ಬಿಟ್ಟಿದೆ. ಹಾಗಾಗಿ ಪಿಜಿ ಅಸೋಸಿಯೇಷನ್ ಇಂದ ತುರ್ತು ಸಭೆಯನ್ನು ನಡೆಸಲಾಗಿದೆ. ವೈಟ್ ಫೀಲ್ಡ್ ನ ಊಡಿಯಲ್ಲಿ ಒಂದು ಕೋರ್ ಕಮಿಟಿ ಮೀಟಿಂಗ್ ನಡೆದಿದೆ. ಈ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಈಗೇನು LPG ಸಿಲಿಂಡರ್ ಅಭಾವ ಉಂಟಾಗಿದೆಯೋ ಅದಕ್ಕೆ ಪರ್ಯಾಯವಾಗಿ ಸರ್ಕಾರ ಈಗಾಗಲೇ ಅನುಮತಿ ಕೊಟ್ಟಂತೆ ಒಂದು 500 ಸಿಲಿಂಡರ್ಗಳನ್ನ ವಿತರಣೆ ವಿಚಾರಕ್ಕೆ ಸಂಬಂಧಪಟ್ಟಿರಂತೆ ನಮ್ಮ ಎಲ್ಲಾ ಭಾಗದ ಲೀಡರ್ಗಳು, ಬೆಂಗಳೂರಿನ ಎಲ್ಲ ಪಿಜಿಯ ಏನು ಮಾಲೀಕ ಮುಖಂಡರುಗಳು ಇವತ್ತು ಹಾಜರಾಗಿದ್ದಾರೆ. ಸೊ ಅವರೆಲ್ಲರ ಒಪ್ಪಿಗೆಯ ಮೇರೆಗೆ ಇನ್ನು ಸರ್ಕಾರಕ್ಕೆ ನಾವು ಯಾವ ರೀತಿ ಒಂದು ಲಿಸ್ಟ್ ಅನ್ನು ಕೊಡಬೇಕು, ಮತ್ತೆ ಆ ಒಂದು ಲಿಸ್ಟಿನ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಸೋಮವಾರದ ನಂತರ ಯಾವ ರೀತಿ ವಿತರಣೆ ಮಾಡಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಕೂಡ ಈ ಒಂದು ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಆಗೋದ್ರ ಜೊತೆಗೆ ಎಲ್ಲರೂ ಒಮ್ಮತದ ಅಭಿಪ್ರಾಯ ಸೂಚನೆ ಮಾಡಿ, ಸೊ ನಮ್ಮ ಒಂದು ಏನು ಈಗಾಗಲೇ ಡಿಸ್ಕಷನ್ ಮಾಡಿ ನಮ್ಮ ಲಿಸ್ಟ್ ಇದೆಯೋ 5,000